ಕಾಲ ಉರುಳುತ್ತಿದೆ. ಅಧರ್ಮ ತನ್ನ ಗರಿಷ್ಠ ಮಟ್ಟವನ್ನ ತಲುಪ್ತಿದೆ. ಮನುಷ್ಯರು ಸತ್ಯವನ್ನ ಮರೆತು ಸ್ವಾರ್ಥದ ಹಿಂದೆ ಬಿದ್ದಿದ್ದಾರೆ. ಭೂಮಿಯ ಭಾರ ಹೆಚ್ಚಾದಾಗ, ಪಾಪದ ಕೊಡ ತುಂಬಿದಾಗ ಒಂದು ದಿವ್ಯ ಶಕ್ತಿ ಧರೆಗೆ ಇಳಿಯಲೇಬೇಕು. ಅದೇ ಮಹಾವಿಷ್ಣುವಿನ ಕೊನೆಯ ಅವತಾರ, ಅಂತಿಮ ಅವತಾರ, ಕಲ್ಕಿ ಅವತಾರ. ಇಂದಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಪುರಾಣಗಳ ಆಳಕ್ಕೆ ಇಳಿದು ಕಲ್ಕಿ ಯಾರು, ಆತ ಎಲ್ಲಿ ಜನಿಸ್ತಾನೆ, ಕಲಿಯುಗದ ಅಂತ್ಯ ಹೇಗಾಗುತ್ತೆ ಎಂಬುದನ್ನ ಸಂಪೂರ್ಣವಾಗಿ ತಿಳಿಯೋಣ. ಮೊದಲನೇದಾಗಿ ಈ ಕಲ್ಕಿ ಯಾರು? ಕಲ್ಕಿ ವಿಷ್ಣುವಿನ ಕೊನೆಯ ಹಾಗೂ 10ನೇ ಅವತಾರ. ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಜಗತ್ತಿನಲ್ಲಿ ಅಧರ್ಮ ಹೆಚ್ಚಾದಾಗಲೆಲ್ಲ ಭಗವಾನ್ ಶ್ರೀ ವಿಷ್ಣು ವಿವಿಧ ರೂಪಗಳಲ್ಲಿ ಅವತರಿಸುತ್ತಾನೆ. ಒಮ್ಮೆ ಮತ್ಸ್ಯೆ, ಕರ್ಮ, ವರಾಹ ಈ ರೀತಿ ಅವತಾರಗೊಂಡು ಪ್ರಕೃತಿ ಮತ್ತೆ ಜೀವ ಸಂಕುಲನ ಸಂರಕ್ಷಣೆ ಮಾಡಿದರು. ಮತ್ತೆ ನರಸಿಂಹ, ವಾಮನ ಈ ಅವತಾರಗಳಿಂದ ದುಷ್ಟ ಸಂಹಾರ ಮಾಡಿದ್ರು. ಮತ್ತೆ ರಾಮ, ಕೃಷ್ಣ ಈ ಅವತಾರದಿಂದ ಧರ್ಮ ಮಾರ್ಗವನ್ನ ಜಗತ್ತಿಗೆ ತೋರಿಸಿದ್ರು. ಆದ್ರೆ ಕಲ್ಕಿ ಅವತಾರ ಇದೆಲ್ಲಕ್ಕಿಂತ ತುಂಬಾ ವಿಭಿನ್ನವಾಗಿದೆ. ಇದು ಕಾಲದ ಅಂತ್ಯದ ಅವತಾರ. ಕಲ್ಕಿ ಅಂದ್ರೆ ಕಲ್ಮಶಗಳನ್ನು ತೊಳೆದು ಹಾಕುವವನು ಅಂತ ಅರ್ಥ. ಮಾನವನ ಮನಸ್ಸಿನಲ್ಲಿರುವಂತಹ ಅಂಧಕಾರ ಮತ್ತೆ ಸಮಾಜದಲ್ಲಿರುವಂತಹ ಅಧರ್ಮನ ಬೇರು ಸಮೇತ ಕಿತ್ತು ಹಾಕೋಕೆ ಬರುವವನೇ ಮಹಾನ್ ಕಲ್ಕಿ. ಅದು ಯೋಧನ ರೂಪದಲ್ಲಿ ಕಲ್ಕಿ ಅವತರಿಸುತ್ತಾನೆ ಅಂತ ಹೇಳ್ತಾರೆ. ಎರಡನೇದಾಗಿ ಅನೇಕ ಜನರಿಗೆ ಇರುವ ದೊಡ್ಡ ಪ್ರಶ್ನೆ ಅಂದ್ರೆ ಕಲ್ಕಿ ಎಲ್ಲಿ ಜನಿಸ್ತಾನೆ ಅಂತ. ಕಲ್ಕಿ ಪುರಾಣಗಳ ಮತ್ತು ಭಾಗವತ ಪುರಾಣಗಳ ಪ್ರಕಾರ ಅವನು ಶಂಬಾಲ ಅನ್ನೋ ಗ್ರಾಮದಲ್ಲಿ ಜನಿಸ್ತಾನೆ. ಶಂಬಾಲ ಅಂದ್ರೆ ಪುಣ್ಯ ಗ್ರಾಮ, ಅಂದ್ರೆ ಕಲ್ಕಿ ಅಲ್ಲಿ ಜನಿಸ್ತಾನೆ ಅಂತ ಹೇಳಿದ್ದಾರೆ. ಮತ್ತೆ ಅವನ ತಂದೆ ತಾಯಿ ವಿಷ್ಣುಯಶ ಎಂಬ ಬ್ರಾಹ್ಮಣನ ಮಗನಾಗಿ ಮತ್ತೆ ಸುಮತಿ ಎಂಬಾಕೆಯ ಗರ್ಭದಲ್ಲಿ ಕಲ್ಕಿ ಜನಿಸ್ತಾನೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಇನ್ನು ಈ ಶಂಬಾಲ ಎಲ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಕೆಲವರು ಇದು ಹಿಮಾಲಯದ ಯಾವುದೋ ಒಂದು ಗುಪ್ತ ಪ್ರದೇಶದಲ್ಲಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಇದನ್ನ ಆಧ್ಯಾತ್ಮಿಕ ಲೋಕ ಅಂತಾನೆ ಕರೀತಾರೆ. ಇದು ಸಾಮಾನ್ಯವಾಗಿ ಮನುಷ್ಯರ ಕಣ್ಣಿಗೆ ಕಾಣಿಸೋದಿಲ್ಲ. ಕೇವಲ ಪುಣ್ಯವಂತರಿಗೆ ಮಾತ್ರ ಈ ಸ್ಥಳದ ದರ್ಶನ ಆಗುತ್ತೆ ಅಂತ ಕೂಡ ಒಂದು ನಂಬಿಕೆ ಇದೆ. ಇನ್ನು ಈ ಕಲ್ಕಿ ಯಾವಾಗ ಬರ್ತಾನೆ ಅಂತ ನೋಡೋದಾದ್ರೆ, ನಾವು ಈಗ ಇರೋದು ಕಲಿಯುಗ. ಪುರಾಣಗಳ ಪ್ರಕಾರ ಒಂದು ಯುಗ ಚಕ್ರ ಹೀಗಿರುತ್ತೆ: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕೊನೆಗೆ ನಾವಿರುವಂತಹ ಕಲಿಯುಗ. ಕಲಿಯುಗದ ಒಟ್ಟು ಅವಧಿ 4,32,000 ವರ್ಷಗಳು. ಅಂದ್ರೆ ಕಲ್ಕಿ ಯಾವಾಗ ಬರ್ತಾನೆ ಅಂದ್ರೆ, ಕಲಿಯುಗ ತನ್ನ ಚರ್ಮ ಸೀಮೆಯನ್ನ ತಲುಪಿದಾಗ, ಅಂದ್ರೆ ಮನುಷ್ಯನ ಆಯಸ್ಸು ಯಾವಾಗ ಕೇವಲ 12ರಿಂದ 20 ವರ್ಷಕ್ಕೆ ಇಳಿದಾಗ, ಪ್ರಕೃತಿ ವಿಕೋಪಗಳು ಮಿತಿ ಮೀರಿದಾಗ ಕಲ್ಕಿ ಅವತರಿಸುತ್ತಾನೆ ಅಂತ ಹೇಳ್ತಾರೆ. ಆದ್ರೆ ಅದರ ಮುನ್ಸೂಚನೆಗಳು ನಾವು ಆಗ್ಲೇ ಈಗ ಕಾಣ್ತಾ ಇದ್ದೀವಿ. ಇನ್ನು ಕಲ್ಕಿ ಯಾಕೆ ಬರಬೇಕು, ಅದರ ಗುರಿ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅಧರ್ಮದ ಸಂಹಾರ. ಕಲಿಯುಗದ ಅಂತ್ಯದಲ್ಲಿ ಪ್ರಪಂಚದ ತುಂಬಾ ಕಳ್ಳರು ಮತ್ತೆ ಕ್ರೂರಿಗಳಿಂದ ತುಂಬಿರುತ್ತೆ. ಅಂತಹ ಕೆಟ್ಟ ಶಕ್ತಿಗಳನ್ನ ನಾಶ ಮಾಡೋಕೆ ಕಲ್ಕಿ ಅವತಾರ ತಗೋತಾನೆ. ಅವನ ಮೊದಲನೇ ಗುರಿನೇ ಅಧರ್ಮದ ಸಂಹಾರ. ಇನ್ನು ಎರಡನೇದಾಗಿ ಧರ್ಮದ ಪುನರ್ಸ್ಥಾಪನೆ. ಕಲ್ಕಿ ಭೂಮಿಗೆ ಬಂದು ಭೂಮಿಯನ್ನ ಶುದ್ಧೀಕರಿಸಿ ಸತ್ಯ ಮತ್ತೆ ನ್ಯಾಯವನ್ನ ನೆಲೆಸುವಂತೆ ಮಾಡಬೇಕು. ಇದನ್ನ ಮಾಡ್ತಾನೆ ಕೂಡ. ಮತ್ತೆ ಮೂರನೇದಾಗಿ ಸತ್ಯಯುಗದ ಆರಂಭ. ಕಲ್ಕಿಯ ಆಗಮನದಿಂದ ಕಲಿಯುಗ ಅಂತ್ಯ ಆಗುತ್ತೆ. ಮತ್ತೆ ಸುಖ ಶಾಂತಿಯಿಂದ ಸತ್ಯಯುಗ ಆರಂಭ ಆಗುತ್ತೆ. ಇನ್ನು ಕಲ್ಕಿಯ ರೂಪದ ಬಗ್ಗೆ ಮತ್ತೆ ಶಕ್ತಿ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಅವನ ವಾಹನ. ಅದರ ಹೆಸರು ದೇವದತ್ತ ಅಂತ ಹೆಸರಿನ ವೇಗದ ಬಿಳಿ ಕುದುರೆ ಮೇಲೆ ಅವನು ಸವಾರಿ ಮಾಡ್ತಾನೆ. ಮತ್ತೆ ಆಯುಧ, ಆತನ ಕೈಯಲ್ಲಿ ಮಿಂಚಿನಂತೆ ಹೊಳೆಯುವಂತೆ ದಿವ್ಯ ಖಡ್ಗ ಇರುತ್ತೆ. ಈ ಖಡ್ಗ ಕೇವಲ ಆಯುಧ ಅಲ್ಲ, ಅದು ಜ್ಞಾನ ಮತ್ತೆ ಭಕ್ತಿಯ ಸಂಕೇತ. ಇನ್ನು ಆತನ ಕಣ್ಣುಗಳು ಸೂರ್ಯನಂತಹ ತೇಜಸ್ಸು ಇರುತ್ತೆ. ಆತನನ್ನು ಎದುರಿಸಲು ಯಾವುದೇ ಕೆಟ್ಟ ಶಕ್ತಿನೂ ಕೂಡ ಸಾಧ್ಯ ಇಲ್ಲ. ಇನ್ನು ಕಲ್ಕಿಗೆ ಮುಖ್ಯ ಶತ್ರು ಯಾರು ಅಂದ್ರೆ ಅವನೇ ಕಲಿ. ಕಲಿಯುಗವನ್ನು ಆಳುವ ಅಧರ್ಮದ ಸಂಕೇತವೇ ಈ ಕಲಿಪುರುಷ. ಕಲಿಪುರುಷನು ಮನುಷ್ಯರ ಮನಸ್ಸಿನಲ್ಲಿ ಅಹಂಕಾರ, ಕಾಮ, ಕ್ರೋಧ ಮತ್ತೆ ಲೋಭಗಳನ್ನ ತುಂಬಿರ್ತಾನೆ. ಕಲ್ಕಿ ಮತ್ತು ಕಲಿಪುರುಷನ ನಡುವಿನ ಹೋರಾಟವು ಕೇವಲ ಶಸ್ತ್ರಗಳ ಯುದ್ಧ ಅಲ್ಲ, ಇದು ಸತ್ಯ ಮತ್ತೆ ಅಸತ್ಯದ ನಡುವಿನ ಮಹಾ ಸಂಗ್ರಾಮ. ಈ ಯುದ್ಧದಲ್ಲಿ ಕಲ್ಕಿಯನ್ನ ತಡೆಯೋಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಕಲ್ಕಿ ಎಂಬುದು ಒಂದು ಪ್ರಕೃತಿಯ ಅಂತಿಮ ನಿರ್ಧಾರ.
ಇನ್ನು ಕಲ್ಕಿ ಬ್ರಹ್ಮಾಂಡನ ಅಂತ್ಯ ಮಾಡುತ್ತಾನ ಅಂತ ನೋಡೋದಾದ್ರೆ ಅನೇಕರು ಕಲ್ಕಿ ಅಂದ್ರೆ ಪ್ರಪಂಚವೇ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇದು ಒಂದು ತಪ್ಪು ಕಲ್ಪನೆ. ಕಲ್ಕಿ ಬ್ರಹ್ಮಾಂಡನ ಅಂತ್ಯ ಮಾಡೋದಿಲ್ಲ. ಆತ ಕೇವಲ ಒಂದು ಯುಗವನ್ನ ಅಂತ್ಯ ಮಾಡ್ತಾನೆ. ಇದು ನಾಶ ಅಲ್ಲ, ಇದು ಪುನರ್ಜನ್ಮ ಅಂತಾನೆ ಹೇಳ್ಬೋದು. ಹಳೆಯದನ್ನ ಕಳೆದು ಹೊಸದನ್ನ ಸೃಷ್ಟಿ ಮಾಡ್ತಾನೆ. ಮತ್ತೆ ಕಲ್ಕಿ ಬಂದಾಗ ಕೆಟ್ಟದ್ದು ಅಂತ್ಯವಾಗಿ ಭೂಮಿಯ ಮೇಲೆ ಮತ್ತೆ ಹಸಿವು ಮತ್ತೆ ಶಾಂತಿಯಿಂದ ನೆಲೆಸುತ್ತೆ. ಇನ್ನು ಈ ಕಲ್ಕಿನ ಯಾರಾದರೂ ತಡಿಬೋದಾ ಅಂತ ಕೇಳಿದ್ರೆ ಅದು ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಇದು ಪ್ರಕೃತಿಯ ನಿಯಮ. ಹೇಗೆ ಹಗಲು ಕಳೆದು ರಾತ್ರಿ ಬರುತ್ತೋ ಅದೇ ರೀತಿ ಅಧರ್ಮದ ನಂತರ ಧರ್ಮ ಬರಲೇಬೇಕು. ಯಾರೂ ಕೂಡ ಕಲ್ಕಿಯ ಜನ್ಮವನ್ನ ತಡೆಯೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಕಲ್ಕಿ ಅನ್ನೋದು ಒಂದು ಭಯಾನಕ ಅಂತ್ಯ ಅಲ್ಲ, ಅದೊಂದು ಭರವಸೆ ಮತ್ತೆ ಹೊಸ ಆರಂಭ. ಕಾಲ ಮುಗಿಯುತ್ತಿದೆ ಎಂದು ಹೆದರುವ ಬದಲು ನಮ್ಮೊಳಗಿನ ಧರ್ಮವನ್ನ ನಾವೇ ಎಚ್ಚೆತ್ತುಬೇಕಿದೆ. ಹೀಗಾಗಿ ಕಲ್ಕಿ ಎನ್ನುವುದು ಒಂದು ಭಯಾನಕ ಅಂತ್ಯ ಅಲ್ಲ, ಇದೊಂದು ಭರವಸೆಯ ಹೊಸ ಆರಂಭ. ಕಲ್ಕಿ ಬರೋದು ಗ್ಯಾರಂಟಿ. ಆದ್ರೆ ಆತ ಬಂದಾಗ ಮೊದಲು ಯಾರನ್ನ ಭೇಟಿ ಮಾಡ್ತಾನೆ ಅಂತ ನಿಮಗೆ ಗೊತ್ತಾ? ಹೌದು, ಅದು ಅಶ್ವತ್ಥಾಮ ಮತ್ತೆ ಹನುಮಂತ. ಈಗಲೂ ಭೂಮಿಯ ಮೇಲೆ ಚಿರಂಜೀವಿಯಾಗಿರುವಂತಹ ಈ ಎರಡೂ ಶಕ್ತಿಗಳು ಕಲ್ಕಿಗೆ ಇರುವಂತಹ ಸಂಬಂಧ ಏನು? ಅಶ್ವತ್ಥಾಮ ಕಲ್ಕಿಗೆ ಯುದ್ಧ ತರಬೇತಿ ನೀಡ್ತಾನೆ. ಈ ರೋಚಕ ರಹಸ್ಯನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಆ ವಿಡಿಯೋ ಬೇಕು ಅಂದ್ರೆ ಈಗಲೇ ಕಮೆಂಟಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.